ಹೆಲೋ ಗೈಸ್, ನೋಡಿ ಎಸ್ ಎಸ್ ಸಿಯಲ್ಲಿ ಮತ್ತೊಂದು ಸುವರ್ಣ ಅವಕಾಶ ನಿಮಗೆ. ಎಸ್ ಎಸ್ ಸಿ ಸೆಲೆಕ್ಷನ್ ಪೋಸ್ಟಿಂದ ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ದಾರೆ. ನಿಯರ್ಲಿ 3000 ವೇಕೆನ್ಸಿಯನ್ನು ಕರೆದಿದ್ದಾರೆ. 3000 ವೇಕೆನ್ಸಿ ಇದೆ. ಅಂತಂದರೆ 3000 ಅಂತಂದರೆ ಎಲ್ಲದೂ 3000 ಅಂತಲ್ಲ, ಒಂದಿಷ್ಟಕ್ಕೆ ಅಂದರೆ ಎಷ್ಟು ಬರುತ್ತೆ, ನಮ್ಮ ಕರ್ನಾಟಕಕ್ಕೆ ಸ್ವಲ್ಪ ಕಡಿಮೆ ಇದ್ದಾವೆ. ಸೊ ನೀವು ಯಾವ ರೀಜನ್ ಇಂದ ಬೇಕಿದ್ರೂ ಹಾಕ್ಬೋದಲ್ವಾ. ಕರ್ನಾಟಕಕ್ಕೆ ಮಾತ್ರ ಹಾಕ್ಬೋದು ಅಂತಿಲ್ಲ, ನೀವು ಎಲ್ಲಿಂದ ಬೇಕಾದ್ರೂ ಹಾಕ್ಬೋದು. ಟೋಟಲ್ 3000 3K ಪ್ಲಸ್ ವೇಕೆನ್ಸಿ ಕರೆದಿದ್ದಾರೆ. ತುಂಬ ಒಂದು ಸುವರ್ಣ ಅವಕಾಶ. ಇದರಲ್ಲಿ ಏನಕ್ಕೆ ಅಂತಂದರೆ ಸೆಲೆಕ್ಷನ್ ಪೋಸ್ಟಲ್ಲಿ ನಿಮಗೊಂದು ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಬಗ್ಗೆ ಕೊಡ್ತಾರೆ. ಅದ್ರ ಬಗ್ಗೆ ನಾನು ಹೇಳ್ತೇನೆ ನಿಮಗೆ ಹೇಗೆ ಅಂತ. ಈಗ ನೋಡಿ, ಇದು ನಾನು ಸಿಂಪಲ್ ಆಗಿ ನೋಡ್ತಾ ಹೋಗ್ರಿ. ಎಕ್ಸಾಮ್ ಅಪ್ಲಿಕೇಶನ್ ಡೇಟ್ ಬಂದುಬಿಟ್ಟು ಇದು ಏನೋ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 13/4 ಅಂತೆ ಸ್ಟಾರ್ಟು, ಅಂದರೆ ಈ ತಿಂಗಳು 13 ಇವತ್ತು. ನೆಕ್ಸ್ಟ್ ಅಂತಂದರೆ ಎಂಡಿಂಗ್ ಡೇಟ್ ಬಂದುಬಿಟ್ಟು ನಿಮಗೆ ನೆಕ್ಸ್ಟ್ ತಿಂಗಳು ಮೇ 4ಕ್ಕೆ ಎಂಡಿಂಗ್ ಡೇಟ್ ಆಗುತ್ತೆ. ಹಾಗೆ ನಿಮಗೆ ಮತ್ತೆ ಇದರಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಲ್ಮೋಸ್ಟ್ ಜೂನ್ಗೆ ಆಗ್ಬೋದು. ಇದು ಟೆಂಟೇಟಿವ್, ಸ್ವಲ್ಪ ಮುಂದೋಗುತ್ತೆ, ಆಲ್ಮೋಸ್ಟ್ ಮುಂದೋಗುತ್ತೆ. ಸೊ ಟೆಂಟೇಟಿವ್ ಆಗಿ ಅವರು ಜೂನ್ಗೆ ಅಂತ ಹೇಳಿದ್ದಾರೆ. ಇನ್ನು ಸಿಂಪಲ್ ಆಗಿ ಬಂದರೆ ಅದೇ ಏಜ್ ರಿಲ್ಯಾಕ್ಸೇಷನ್ಸ್ ಎಲ್ಲ ಬಂದರೆ ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೇನೆ, ಎಲ್ಲವೂ ಅಲ್ಲ. ನಾರ್ಮಲ್ ಆಗಿ 18 to 25 ಇಯರ್ಸು ಕೆಲವೊಂದು ಪೋಸ್ಟಿಗಿದಾವೆ. ನೀವು ಪೋಸ್ಟ್ ವೈಸ್ ಪ್ರತಿಯೊಂದು ಅಪ್ಲಿಕೇಶನ್ ನೀವು ಪೋಸ್ಟ್ ವೈಸ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅದನ್ನು ಹೇಳ್ತೇನೆ, ಒಂದೇ ನಿಮಿಷ. ಆಮೇಲೆ ಕೆಲವೊಂದು ಪೋಸ್ಟಿಗೆ 27 ಏಜು, ಕೆಲವೊಂದಕ್ಕೆ 28, ಕೆಲವೊಂದಕ್ಕೆ 30, ಕೆಲವೊಂದಕ್ಕೆ 35 ವರೆಗೂ ನಿಮಗೆ ಚಾನ್ಸಸ್ ಇದೆ. ಓಕೆನಾ. ಹಾಗೆ ಇದು ಇಲ್ಲಿ SC STಗೆ ಎಷ್ಟೆಷ್ಟು ವರ್ಷ ರಿಲ್ಯಾಕ್ಸೇಷನ್ ಇದೆ, ಏಜ್ ರಿಲ್ಯಾಕ್ಸೇಷನ್. OBC ಸರ್ಟಿಫಿಕೇಟ್ ಮಾಡಿಸಿರ್ಬೇಕು ನೀವು, ಇಲ್ಲ ಅಂತಂದರೆ ಏಜ್ ರಿಲ್ಯಾಕ್ಸೇಷನ್ ಸಿಗಲ್ಲ. ಅಥವಾ SC ST ಸರ್ಟಿಫಿಕೇಟ್ ಮಾಡಿರಬೇಕು, ಅಥವಾ ಯಾವುದೇ ಒಂದು ಕ್ಯಾಟಗರಿ ಆದರೂ ಕೂಡ ಅದ್ರ ಅಂಡರಲ್ಲಿ ನೀವು ಸರ್ಟಿಫಿಕೇಟ್ ಮಾಡಿಸಿದ್ರೆ ಮಾತ್ರ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಓಕೆನಾ. ಈಗ ನೆಕ್ಸ್ಟು ಇದಿಷ್ಟಾಯಿತು. ಇದಕ್ಕೆ ತಕ್ಕಂತೆ ಎಕ್ಸ್ಟ್ರಾ ನೋಟಿಫಿಕೇಶನ್ ಅಷ್ಟು ಇದನ್ನು ನೀವೇ ಓದ್ಕೋಬೋದು. ಓಕೆನಾ. ಇದು ನಿಮಗೆ SSC ವೆಬ್ಸೈಟಲ್ಲೇ ಡೈರೆಕ್ಟಾಗಿ ಸಿಗುತ್ತೆ. SSC ಸೆಲೆಕ್ಷನ್ ಪೋಸ್ಟ್ ಅಂತ ಏನಂತ ಫೇಸ್ 14 ಅಂತ ವೆಬ್ಸೈಟಲ್ಲಿ ಸಿಗುತ್ತೆ. ಇದರಲ್ಲಿ SSC ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ ಹಾಕಿ. ನಾನು ಪೋಸ್ಟ್ ವಿಚಾರಕ್ಕೆ ಬಂದರೆ ನಿಮಗೆ ನೋಡಿ ಸಿಂಪಲಾಗಿ ಹೇಳ್ತೇನೆ. ಇದು ಈಸ್ಟರ್ನ್ ರೀಜನ್ ಅಂತೇಳಿ ನೀವು ಇಲ್ಲಿ ಬೇಕಿದ್ರೂ ಹಾಕ್ಬೋದು, ಆದರೆ ನೀವು ಕರ್ನಾಟಕದಲ್ಲೇ ಇರಬೇಕು. ನಾವು ಕರ್ನಾಟಕದ ಪೋಸ್ಟನ್ನೇ ಇದು ಮಾಡೋದು ಅಂತಂದರೆ ನೋಡಿ, ನಾನು ಸಿಂಪಲಾಗಿ ಹೇಳ್ಕೊಡ್ತೇನೆ. ಒಂದೇ ನಿಮಿಷ. KKR ರೀಜನ್, KKR ಇದು ಸೆಂಟ್ರಲ್ ರೀಜನ್ ಆಯಿತು. KKR ರೀಜನ್ ಬಂತಲ್ವಾ. ಇಲ್ಲಿ ನೋಡಿರಿ, ಇಲ್ಲಿಂದ KKR ರೀಜನ್. ಇಲ್ಲಿ ನಿಮಗೆ ಇದು ಪೋಸ್ಟ್ ಕೋಡು. ನೀವು ಅಪ್ಲಿಕೇಶನಲ್ಲಿ ಈ ಪೋಸ್ಟ್ ಕೋಡ್ನ ಮೆನ್ಷನ್ ಮಾಡಬೇಕಾಗತ್ತೆ. ಮೆನ್ಷನ್ ಮಾಡಿ ಇದು ಲೆವೆಲ್ 6 ಪೋಸ್ಟು, ಗ್ರ್ಯಾಜುಯೇಷನಲ್ಲಿ ಇದು ಈ ಕ್ಯಾಟಗರಿಗೆ ಇಷ್ಟು ಪೋಸ್ಟು, ಈ ಕ್ಯಾಟಗರಿಗೆ ಇಷ್ಟು ಪೋಸ್ಟು, ಟೋಟಲ್ ಇಷ್ಟು ಪೋಸ್ಟ್ ಅಂತ. ಈಗ ಯಾವ ಕ್ಯಾಟಗರಿ ಅಂತಂದರೆ ನೀವು ಈಗ ಸೀದಾ ಮೇಲೆ ಹೋದರೆ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ ಕಾಲಮ್ಮು STಗೆ, ಸೆಕೆಂಡ್ ಕಾಲಮ್ಮು SC, ಸೆಕೆಂಡ್ ಕಾಲಮ್ ST, ಥರ್ಡ್ ಕಾಲಮ್ OBC, ಫೋರ್ತ್ ಕಾಲಮ್ UR, ಹಾಗೆ EWS, ಹಂಗೆ ಟೋಟಲ್ ಅಲ್ವಾ. ಇದೇ ಥರ ಕಾಲಮ್ ನೋಡಿಕೊಂಡು ನಿಮ್ದು ಯಾವ ಕಾಲಮಲ್ಲಿ ಬರುತ್ತೆ ಅಂತ ನೋಡಿಕೊಂಡು ನೀವು URL ಪೋಸ್ಟ್ ಇದ್ರೂ ಹಾಕ್ಬೋದು. ನಿಮ್ಮ ಕ್ಯಾಟಗರಿಯಲ್ಲಿ ಪೋಸ್ಟ್ ಇದ್ರೂ ಕೂಡ ನೀವು ಅದನ್ನ ಅಪ್ಲೈ ಮಾಡ್ಬೋದು. ಓಕೆನಾ. ಈಗ ನಾವು ಈ KKR ರೀಜನ್ಗೆ ಸೀದಾ ಬರೋದಾದರೆ, ಅಂದರೆ ಕರ್ನಾಟಕ ಕೇರಳ ರೀಜನ್ ಇದು ನಮ್ಮ ರೀಜನಲ್ಲಿ ಬರೋದಾದರೆ, ಈಗ ನೋಡಿರಿ, ಲೆವೆಲ್ 6 ಪೋಸ್ಟು. ಇದರಲ್ಲಿ ಯಾವುದು STL ಮಾತ್ರ ಒಂದಿದೆ, ಹಾಗೆ ಜನರಲಲ್ಲಿ 2 ಇದೆ. ಹಾಗಾಗಿ ಯಾರು ಬೇಕಾದ್ರೂ ಹಾಕ್ಬೋದು. ಹಾಗೆ ನೆಕ್ಸ್ಟು ಸ್ಟೀನೋಗ್ರಾಫರ್, ಯಾರು ಸ್ಟೀನೋಗ್ರಫಿ ಮಾಡಿದರೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಅಂತಂದ್ರೆ ಇದೆಯಾ, ಯಾರು ಸ್ಟೀನೋಗ್ರಫಿ ಮಾಡ್ಕೊಂಡು ಏನಾದ್ರು ಇದ್ದರೆ ನೀವು ಅದನ್ನು ಕೇಳ್ತಾರೆ. ಅದನ್ನು ಹೇಳ್ತೇನೆ ಹೇಗೆ ಕೇಳ್ತಾರೆ ಅಂತ. ಇದು ಕೂಡ ಲೆವೆಲ್ 6 ಪೋಸ್ಟು. ಹಾಗೆ ವೆಯ್ಟ್ ಮಾಡಿ, ನಾನು ಹೇಳ್ತೇನೆ ಅಪ್ಲಿಕೇಶನ್ ಹಾಕೋದು ಹೇಗೆ, ಎಲ್ಲಿ ಏನೇನು ತೋರಿಸುತ್ತೆ ಅಂತ ನಾನು ತೋರಿಸ್ತೇನೆ. ಆಮೇಲೆ ಇದು ಟೆಕ್ನಿಕಲ್ ಅಸಿಸ್ಟೆಂಟ್ ಇರ್ಬೋದು. ಇಲ್ಲಿ ನೋಡಿರಿ, ಮಾರ್ಕೆಟಿಂಗ್ ಸೂಪರಿಂಟೆಂಡೆಂಟು, ಆಮೇಲೆ ಸೀನಿಯರ್ ಅಸಿಸ್ಟೆಂಟು, ಸ್ಟಿನೋಗ್ರಾಫರ್ ಗ್ರೇಡ್ 2 ಇದೆ. ಮತ್ತು ಆಮೇಲೆ ಇನ್ನೊಂದು ಯಾವುದು ಸೆಂಟ್ರಲ್ ಸಿಲ್ಕ್ ಬೋರ್ಡಲ್ಲಿದು ನಿಮಗೆ ಜಾಬು. ಅಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇಲ್ಲಿ ಹೇಗೆ ಅಂತಂದರೆ ಸೆಲೆಕ್ಷನ್ ಪೋಸ್ಟಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ನೋಡಿ ಎಷ್ಟು ಡಿಪಾರ್ಟ್ಮೆಂಟ್ಗಳು. ಇದರಲ್ಲಿ ಒಂದೆರಡು ಪೋಸ್ಟ್ ಖಾಲಿ ಇರ್ತವೆ. ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ, ನಾವು ಒಂದೊಂದೇ ವೇಕೆನ್ಸಿ ಎಕ್ಸಾಮ್ ನಡೆಸೋ ಬದಲು ನಾವೇನು ಮಾಡೋಣ ಅಂತಂದರೆ ಸ್ವಲ್ಪ ಇದು ಮಾಡೋಣ. ಅಂದರೆ ಒಟ್ಟಿಗೆ ಇವ್ರಿಗೆ ಸೆಲೆಕ್ಷನ್ ಪೋಸ್ಟರಿಗೆ ಕೊಟ್ಬಿಟ್ರೆ ಅಷ್ಟು ಜನದ್ದು ಎಲ್ಲರದ್ದು ಯಾರ್ಯಾರು ಸ್ವಲ್ಪ ಇದೆಯಾ ಅದಷ್ಟು ಸೇರಿಸಿ ಅವ್ರು ಒಂದು ನೋಟಿಫಿಕೇಶನ್ ಮಾಡಿ ಎಕ್ಸಾಮ್ ಮಾಡಿಬಿಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅವ್ರು ಈ ಥರ ಕೊಟ್ಟಿರ್ತಾರೆ. ನೀವು ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಸಪ್ರೇಟ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ, ₹100 ಕೊಟ್ಟು. ಹುಡುಗಿರಿಗೆ ಮತ್ತು SC STಗೆಲ್ಲ ಫ್ರೀ ಆಗುತ್ತೆ. ನೀವು ಪ್ರತಿ ಡಿಪಾರ್ಟ್ಮೆಂಟಿಗೂ ₹100 ಕೊಟ್ಟು ಸಪ್ರೇಟ್ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಅಂತಂದರೆ ನಿಮಗೆ ಯಾವುದಾದ್ರು ಒಂದಿಷ್ಟು ಮಾತ್ರ ವ್ಯಾಲಿಡ್, ಎಲ್ಲ ಪೋಸ್ಟ್ಗಳು ನಿಮಗೆ ಬರಲ್ಲ. ಯಾಕಂದರೆ ನಿಮ್ಮದು ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಇರಲ್ಲ. ಅಂದರೆ ನೀವು ಅವ್ರು ಹೇಳಿರೋ ಇದು ಏನು ರಿಕ್ವೈರ್ಮೆಂಟ್ ಹೇಳಿರ್ತಾರಲ್ಲ ಅದನ್ನು ನೀವು ಓದಿರಲ್ಲ. ಅವ್ರೇನೋ ಒಂದು ಲೈಬ್ರರಿ ಸೈನ್ಸ್ ಮಾಡಿರಬೇಕು ಅಂತಾರೆ, ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ 2 ವರ್ಷ ಸರ್ವಿಸ್ ಆಗಿರಬೇಕು ಅಂತಾರೆ, ಅಥವಾ ಹಾಸ್ಪಿಟಲಲ್ಲಿ 2 ವರ್ಷ ಸರ್ವಿಸ್ ಆಗಿರಬೇಕು ಅಂತಾರೆ,
ಅಥವಾ ಏನಾದರೂ ಒಂದು ಅಟೆಂಡರ್ ಆಗಿ ಕೆಲಸ ಮಾಡಿರಬೇಕು ಅಂತಾರೆ. ಯಾವ್ದಾದ್ರು ಒಂದು ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಅಥವಾ ಎಕ್ಸ್‌ಪೀರಿಯನ್ಸ್‌ನ ಕೇಳ್ತಾರೆ. ಅದನ್ನು ನೀವು ಮೀಟ್ ಮಾಡಬೇಕಾಗತ್ತೆ. ಸೊ, ನೀವು ಅದು ಇಲ್ಲ ಅಂತಂದ್ರೆ ನೀವು ಯಾವುದಕ್ಕೆ ಎಲಿಜಿಬಲ್ ಇದ್ದೀರಾ ಅದನ್ನ ಮಾತ್ರ ಹಾಕಬೇಕಾಗತ್ತೆ. ಹಾಗಾಗಿ ನೀವು ನೋಡ್ಕೊಂಡು ಎಕ್ಸಾಮ್‌ನ ಹಾಕಿ. ಮತ್ತೆ ಎಲ್ಲ ಸಿಕ್ಕಾಪಟ್ಟೆ ಹಾಕ್ಬೇಕಂತಿಲ್ಲ. ಒಂದು 2, 3ಕ್ಕೆ ಅಪ್ಲಿಕೇಶನ್ ಹಾಕ್ರಿ ನೋಡಿ. ಯಾವ್ದು ಒಳ್ಳೆ ಪೋಸ್ಟ್ ಇದೆ, ಚೆನ್ನಾಗಿದೆ, ನಿಮಗೆ ಯಾವ್ದು ಬರುತ್ತೆ ಅಂತ. ಓಕೆನಾ? ಆಮೇಲೆ ಇಲ್ಲಿ ನೋಡ್ರಿ KKR ಅಗ್ರಿಕಲ್ಚರಲ್ ಅಸಿಸ್ಟೆಂಟ್ ಅಂತ. ಇದಕ್ಕೆ ಮೇ ಬಿ BSc ಗಿಗ್ರಿ ಮಾಡಿರೋರನ್ನ ಕೇಳ್ತಾರೆ. ನಾನು ತೋರಿಸ್ತೇನೆ ಎಲ್ಲದನ್ನು. ಎಷ್ಟು ಏನೇನು ಕೇಳ್ತಾರೆ, ಹೇಗಿರುತ್ತೆ ಅಂತ ನೋಡ್ರಿ. ಲ್ಯಾಬೋರೇಟರಿ ಅಸಿಸ್ಟೆಂಟು ಅಂತಂದ್ರೆ ಮೇ ಬಿ ನರ್ಸಿಂಗ್ ಗಿರ್ಸಿಂಗ್ ಇಂಥವ್ರನ್ನ ನರ್ಸಿಂಗ್ ಮಾಡಿದವರು, ಆಮೇಲೆ ಪ್ಯಾರಾಮೆಡಿಕಲ್ ಮಾಡಿದವರು, ಪ್ಯಾರಾಮೆಡಿಕಲ್ ಆಮೇಲೆ ಮತ್ತೆ ಏನು ಈ ಥರ ಮಾಡಿರ್ತಾರಲ್ವಾ ಅವ್ರನ್ನ ಕೇಳ್ತಾರೆ. ಆಮೇಲೆ ಲೋವರ್ ಡಿವಿಷನ್ ಕ್ಲರ್ಕು ಇದಕ್ಕೆ ಆಲ್ಮೋಸ್ಟು ಎಲ್ಲರೂ ಎಲಿಜಿಬಲ್ ಇದಕ್ಕೆ. ಆಮೇಲೆ ಇದು ಡ್ರಿಲ್ಲರ್ ಅಂತೇಳಿ. ಓಕೆನಾ? ಇವೆಲ್ಲ ಲೆವೆಲ್ 4 ಜಾಬು, ಲೆವೆಲ್ 3 ಜಾಬು, ಲೆವೆಲ್ 1 ಜಾಬು ಎಲ್ಲ ಥರದ ಜಾಬ್‌ಗಳು ಕರೀತಾರೆ. ಲೆವೆಲ್ 7 ಜಾಬು ಇದಾವೆ. ಇಲ್ಲಿ ನೋಡ್ರಿ. ಲೆವೆಲ್ 7 ಜಾಬ್ ಇದಾವೆ ಅಂತಂದ್ರೆ ಹೈಯೆಸ್ಟ್ ಗ್ರೇಡ್ ಪೇ SSCಯಲ್ಲಿ. ನೀವು CGL ಆದ್ರೂ ಕೂಡ ಹೈಯೆಸ್ಟ್ ಗ್ರೇಡ್ ಪೇ ಇರುತ್ತಲ್ಲ, ಅದು ಕೂಡ ಕರೀತಾರೆ. ಅಂತಂದ್ರೆ ಇವರು ಲಾ ಮಾಡ್ಕೊಂಡಿರೋರು, ಲೀಗಲ್ ಅಡ್ವೈಸರ್ ಇಂಥವ್ರಿಗೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್. ಓಕೆನಾ? ಇಲ್ಲಿ ನೋಡ್ರಿ ಇನ್ನೂ ನಾನು ಸೀದಾ ಲಾಸ್ಟಿಗೆ ತೋರಿಸ್ತೇನೆ. ಇಲ್ಲಿ ನೋಡ್ರಿ ಇಲ್ಲೊಂದು ಪೋಸ್ಟ್ ಇದೆ, ಲ್ಯಾಬೋರೇಟರಿ ಅಸಿಸ್ಟೆಂಟ್ ಅಂತ. ಇದರಲ್ಲಿ ಎಷ್ಟಿದೆ? ಒಂದು ನಿಮಿಷ. ಇದರಲ್ಲಿ ಎಷ್ಟಿದೆ? ಇದರಲ್ಲಿ ಕೂಡ ಎರಡು ಪೋಸ್ಟು OBCಗಿದೆ. ಇಲ್ಲಿ ಎಲ್ಲದಕ್ಕೂ ಖಾಲಿ ಇದೆ. ಹಾಗೆ OBC ಮಾತ್ರ 2 ಪೋಸ್ಟ್ ಇದೆ. OBC ಇರೋರಿಗೆ ಚಾನ್ಸ್ ಇದೆ ನೋಡ್ರಿ. 2 ಪೋಸ್ಟ್ ಇರೋದಕ್ಕೆ 2 ಪೋಸ್ಟೇ. 2 OBCಗೆ ಇದಾವೆ. ಆದ್ರೆ ಇರವೇ 2 ಪೋಸ್ಟ್ ಅಲ್ಲ ಸರ್ ಅಂತ ಕೇಳ್ಬೋದು ನೀವು. ಏನಂತಂದ್ರೆ ಇಲ್ಲಿ ಇಷ್ಟೊಂದು ಡಿಪಾರ್ಟ್ಮೆಂಟಿಗೆ ಅಪ್ಲಿಕೇಶನ್ ಹಾಕ್ಬೇಕಲ್ವಾ? ನೀವು ಹಾಕಿರೋ ಡಿಪಾರ್ಟ್ಮೆಂಟ್ಗೆನೆ. ಓಕೆನಾ? ಇದು ಆಲ್ರೆಡಿ ಕರ್ನಾಟಕ. ಬರೀ ಬೇರೆ ಸ್ಟೇಟಲ್ಲೂ ಪ್ರತಿಯೊಂದು ಡಿಪಾರ್ಟ್ಮೆಂಟು ಸೆಪರೇಟ್ ಇದಾವೆ. ಕರ್ನಾಟಕದಲ್ಲಿ ಬಂದು ನೀವು ಹಾಕಿರೋ ಪೋಸ್ಟಿಗೆ ಬೇರೆಯವರು ಹಾಕಿರ್ಬೇಕಲ್ಲ. ಹಾಗಾಗಿ ಹಾಗಾಗಿ ಅದು ಅಲ್ಲದೆ ನಿಮ್ಮ ಕ್ವಾಲಿಫಿಕೇಷನ್ ಎಲ್ರಿಗೂ ಇರ್ಬೇಕಲ್ಲ. ಹಾಗಾಗಿ ಇನ್ ಕೇಸ್ ತುಂಬ ಜನ ಹಾಕಿಲ್ಲ, ತುಂಬ ಓದ್ದವ್ರು ನೀವು ಹಾಕಿಲ್ಲ ಅಂತಂದ್ರೆ ನಿಮಗೆ ಲಾಟ್ರಿ ಈಸಿಯಾಗಿ ಸೆಲೆಕ್ಷನ್ ಆಗಿಬಿಡುತ್ತೆ. ಅದಕ್ಕೆ ಹೇಳೋಕ್ಕಾಗಲ್ಲ, ಇದೊಂಥರ ಲಾಟ್ರಿ. ಚಾನ್ಸ್ ಇದ್ರೆ ಸಿಕ್ತು, ಇಲ್ಲ ಅಂತಂದ್ರೆ ಹೆವಿ ನೀವು ಹಾಕಿದ್ರೆ ತುಂಬ ಕಾಂಪಿಟೇಷನ್ ಇರೋರು ಕೂಡ ಹಾಕ್ಬಿಡ್ಬೋದು. ಇಲ್ಲಿ ನೋಡ್ರಿ ಲೋವರ್ ಡಿವಿಷನ್ ಕ್ಲರ್ಕು. ಹಾಗೆ ಇಲ್ಲೊಂದು ತುಂಬ ಪೋಸ್ಟ್ ಇದ್ವು. ಸರ್ವೇಯರ್ ಅಂತೇಳಿ ನೋಡ್ರಿ, ಸೈನ್ಸ್ ಮಾಡ್ಕೊಂಡವ್ರಿಗೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ. ಇದಕ್ಕೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಏನು ಕೇಳ್ಯಾರ ಅಂತ ಹೇಳ್ತೀನಿ. 197 ಪೋಸ್ಟ್ ಇದಾವೆ. ಯಪ್ಪ ದೇವ್ರೆ! ಇಲ್ಲಿ ನೋಡ್ರಿ OBCಗೆ 53, ಇದು SCಗೆ ಇದು 29, ಇದಕ್ಕೆ 14, UR ಅಲ್ಲಿ 81. ಇಲ್ಲಿ ನಾನು ಸೀದಾ ಈಗ ನಿಮಗೆ ಇದಕ್ಕೆ ಹೋಗ್ತಾನೆ. ಎಲ್ಲಿ ಅಪ್ಲಿಕೇಶನ್ ಹಾಕಲ್ಲಿ ನೀವು ಸ್ಟಾರ್ಟಿಂಗ್ ಎಲ್ಲ ಫಿಲಪ್ ಮಾಡ್ಕೊಂಡ್ರೆ, ನಿಮ್ಮ ಕ್ಯಾಂಡಿಡೇಟ್ ಇನ್ಫಾರ್ಮೇಷನ್ ಮತ್ತು ಅಡಿಷನಲ್ ಇನ್ಫಾರ್ಮೇಷನ್ ಎಲ್ಲ ಫಿಲಪ್ ಮಾಡ್ಕೊಂಡ್ರೆ, ನೆಕ್ಸ್ಟ್ ಏನಕ್ಕೆ ಬರ್ತೀರಾ ಅಂತಂದ್ರೆ ನೀವು ಇದಕ್ಕೆ ನೀವು ರೀಜನ್ ಸೆಲೆಕ್ಷನ್ ಅಂತ ಬರ್ತೀರಾ. ಅಲ್ಲಿ ನೀವು KKR ಕರ್ನಾಟಕ ಕೇರಳ ರೀಜನ್ಗೆ ಕೊಡ್ತೀರಾ. KKR ರೀಜನ್ ಅಂತ ಕೊಡ್ತೀರಾ. ಓಕೆನಾ? ಆಮೇಲೆ ನೀವು ಪೋಸ್ಟ್ ಕೋಡನ್ನು ಇಲ್ಲಿರೋದನ್ನ ಮೆನ್ಷನ್ ಮಾಡಿ. ಎಲ್ಲಿದೆ? ಇಲ್ಲಿ ನೋಡ್ರಿ. ಸರ್ವೇಯರ್ ಅಂತ ಇದೆಯಲ್ಲ, KK 13726 ಅಂತ ಇದೆ. KK ನೋಡ್ರಿ ಹೇಳ್ತೇನೆ. ಇಲ್ಲಿ ನೋಡ್ರಿ KK 137, ಒಂದು ನಿಮಿಷ. KK 137 ಎಲ್ಲಿ ನೋಡ್ರಿ 13726 ಅಲ್ವಾ? ಬಂತು ನೋಡ್ರಿ. ಸರ್ವೇಯರ್ ಗ್ರಾಜುಯೇಷನ್ ಆ್ಯಂಡ್ ಅಬೋವ್. ಇದಕ್ಕೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನು ಬೇಕಂತ ಇಲ್ಲಿ ಕೊಟ್ಟಿರ್ತಾರೆ ನೋಡ್ರಿ. ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಂಜಿನಿಯರಿಂಗ್ ಆಗಿರ್ಬೇಕು ಇದಕ್ಕೆ, ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಆಮೇಲೆ ಅಥವಾ BSc ಆಗಿದ್ರು ನಡೆಯುತ್ತೆ. BSc ಆಗಿರ್ಬೇಕು. ಎಂಥದ್ರಲ್ಲಿ? ಮ್ಯಾಥ್ಸ್ ಇರಬೇಕು ಅವರ ಇದರಲ್ಲಿ. ಆಮೇಲೆ ಎಲೆಕ್ಟ್ರಾನಿಕ್ಸ್ ಇರಬೇಕು, ಕಂಪ್ಯೂಟರ್ ಸೈನ್ಸ್ ಮಾಡಿರಬೇಕು, ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಬ್ಜೆಕ್ಟನ್ನು ಮಾಡಿರಬೇಕು. ಯಾವುದಕ್ಕೆ? BScಯಲ್ಲಿ. ಓಕೆನಾ? ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಇದಕ್ಕೆ ಈ ಪೋಸ್ಟ್ಗೆ ಈ 197 ಪೋಸ್ಟ್ ಇದಾವನ್ನಲ್ಲ, ಇದಕ್ಕೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್. ನೀವು ಪ್ರತಿಯೊಬ್ಬರು BSc ಮಾಡಿರೋರೆಲ್ಲ ಹಾಕ್ಬೋದು ನೋಡ್ರಿ. ಇದಕ್ಕೆ ಆಲ್ಮೋಸ್ಟ್ ಹಾಕ್ರಿ ಸೈನ್ಸ್ ಮಾಡಿರೋರು. ಓಕೆನಾ? ನೆಕ್ಸ್ಟ್ ಪೋಸ್ಟ್ ಬಂದುಬಿಟ್ಟು ಓಕೆನಾ? ಈ ಪೋಸ್ಟ್ ಐತಿ. ಯಾವುದು ಎಲ್ಲೋ ಐತಿದು? KK. ಓಕೆ, ನೆಕ್ಸ್ಟ್ ಪೋಸ್ಟ್ ಚೆಕ್ ಮಾಡುವ. ಏನೇನು ಕ್ವಾಲಿಫಿಕೇಶನ್ ಕೇಳಿದ್ದಾರೆ ಅಂತೇಳಿ. ಈಗ ಎಕ್ಸಾಂಪಲು ಲ್ಯಾಬೋರೇಟರಿ ಅಟೆಂಡೆಂಟ್ ಅಂತ ಇದೆ. ಇದೇನು 12726 ಅಂತ ಇದೆ ಅಲ್ವಾ? 12726 ನೋಡೋಣ. 12726 ಓಕೆ ನೋಡ್ರಿ. ಲ್ಯಾಬೋರೇಟರಿ ಅಟೆಂಡೆಂಟ್ ಅಂತೆ. ಇದಕ್ಕೇನು ಕೇಳಿದ್ದಾರೆ? ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಮೆಟ್ರಿಕ್ಯುಲೇಷನ್ ವಿತ್ ಸೈನ್ಸ್ ಸಬ್ಜೆಕ್ಟ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್. ಇದಕ್ಕೆ ಏನು ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಬೇಡ. ಇದಕ್ಕೆ ಜಸ್ಟ್ ನೀವು ಏನಾಗಿರ್ಬೇಕು? SSLCಯಿಂದ ಪಾಸ್ ಆಗಿರಬೇಕು ಒಂದು ರೆಕಗ್ನೈಸ್ಡ್ ಬೋರ್ಡಲ್ಲಿ. ನಿಮ್ಮ ಸೈನ್ಸು ನಿಮ್ಮದು ನೀವು ಸೈನ್ಸನ್ನು ಒಂದು ಸಬ್ಜೆಕ್ಟನ್ನು ಸ್ಟಡಿ ಮಾಡಿರ್ಬೇಕು. ಎಲ್ಲರೂ ಕೂಡ ಸೈನ್ಸನ್ನು, ನಮ್ದೊಂದು SSLCಲೆಲ್ಲ ಸೈನ್ಸ್ ಸಬ್ಜೆಕ್ಟ್ ಇತ್ತಲ್ವ ನಮ್ಮದು. ಸೊ ಆರಾಮ್ಸೆ ಇದನ್ನಂತೂ ಆರಾಮ್ಸೆ ಮಾಡ್ಕೋಬೋದು ನೋಡ್ರಿ. ನೆಕ್ಸ್ಟ್ ಪೋಸ್ಟ್ ಕೋಡ್ ನೋಡುವ. ಈಗ ಇಲ್ಲಿ ಫೀಲ್ಡ್ ಅಸಿಸ್ಟೆಂಟು ಓಕೆ, ಡ್ರಿಲ್ಲರ್ ಓಕೆ, ಲ್ಯಾಬೋರೇಟರಿ ಅಟೆಂಡೆಂಟ್ ಓಕೆ, ಇದು ಲೆವೆಲ್ 1. ಲೆವೆಲ್ 4 ನೋಡು, ಇದು ಸ್ಟೀನೋಗ್ರಾಫರ್. ಇವಕ್ಕೆಲ್ಲ ಸ್ಟೀನೋಗ್ರಫಿ ಮಾಡ್ಕೊಂಡಿರ್ಬೇಕು, ಇದು ಫಿಕ್ಸ್. ನಾನು ಸುಮ್ಮನೆ ಚೆಕ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟು ಜೂನಿಯರ್ ಇಂಜಿನಿಯರಿಂಗ್ ಆಗಿರಬೇಕು. ಲ್ಯಾಬೋರೇಟರಿ ಅಸಿಸ್ಟೆಂಟ್ ಅಂತ ಇದೆಯಲ್ವಾ? ಇದನ್ನು ನೋಡೋಣ. ಇದು PUC ಲೆವೆಲ್ ಇದೆ, ಇದು ನೋಡೋಣ.
11726 ನೋಡ್ಕೊಳ್ರಿ. 11726 117 11726. ಓಕೆ. ಲ್ಯಾಬೊರೇಟರಿ ಅಸಿಸ್ಟೆಂಟ್ ಅಂತ ಕೇಳಿದರೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನು ಕೇಳಿದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಇಂಟರ್ಮೀಡಿಯೇಟ್ ಸೀನಿಯರ್ ಸೆಕೆಂಡರಿ 12th ಪಾಸ್ ಅಗ್ರಿಕಲ್ಚರ್ ಸಬ್ಜೆಕ್ಟು ಸೈನ್ಸ್ ಆರ್ ಪಾಸ್ ವಿತ್ ಸೈನ್ಸ್ ಆಗಿ ಪಾಸ್ ಆಗಿರಬೇಕು ಅಥವಾ ಅಗ್ರಿಕಲ್ಚರ್ ಸಬ್ಜೆಕ್ಟಲ್ಲಿ ಪಾಸ್ ಆಗಿರಬೇಕು. ಆಮೇಲೆ 3 years ಎಕ್ಸ್ಪೀರಿಯನ್ಸ್ ಇರಬೇಕು ಲ್ಯಾಬೊರೇಟರಿ ವರ್ಕಲ್ಲಿ ಅಥವಾ ಏನಾದರೂ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ನೋಡ್ರಿ. ಇದರಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಅಥವಾ ಫರ್ಟಿಲೈಸರ್ ಕಂಟ್ರೋಲ್ ಅಂಡರಲ್ಲಿ ಎಲ್ಲಾದರೂ ನೀವು ಎಕ್ಸ್ಪೀರಿಯನ್ಸ್ ಇರಬೇಕು, ನೀವು ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಓಕೆನಾ. ಹಾಗೆ ನೆಕ್ಸ್ಟ್ ಪೋಸ್ಟಿಗೆ ಬಂದರೆ ಸ್ಟೆನೋಗ್ರಾಫರು, ಮಾರ್ಕೆಟಿಂಗ್ ಅಸಿಸ್ಟೆಂಟು ಲೆವೆಲ್ 6, ಹಾಗೆ ಸ್ಟೆನೋಗ್ರಾಫರ್ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟು ಲೆವೆಲ್ 7 ಇದೆ. ಇದನ್ನು ನೋಡೋಣ. ಲೆವೆಲ್ 7 ಪೋಸ್ಟ್ ಇದೆಯಲ್ಲ, ಇದಕ್ಕೆ ಏನು ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಕೇಳಿದ್ದಾರೆ ಅಂತ ನೋಡುವ. KK 0327 ಇದೆ ನೋಡ್ರಿ. 0327 ನೋಡಿಟ್ಕೊಳ್ಳಿ. 0327 03 ಇಲ್ವಲ್ಲ, ಎಲ್ಲೋ ಇತ್ತು 0326. ಒಂದು ನಿಮಿಷ, ಯಾವ್ದು ಪೋಸ್ಟ್ ಕೋಡ್ ನೀಟಾಗಿ ನೋಡ್ಕೊಳ್ಳುವ. ಏನೇನಿದೆ 0326 ಅಲ್ವಾ? ಸಾರಿ ಹಾಂ 0326 ಎಲ್ಲೋಯ್ತದು ಇತ್ತಲ್ಲ. ಹಾಂ 0326 ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ. ಇದಕ್ಕೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನು ಕೇಳಿದೆ, ಮಾಸ್ಟರ್ಸ್ ಡಿಗ್ರಿ ಕೇಳಿದ್ದಾರೆ. ಅಂತಂದರೆ ನೀವು ಮಾಸ್ಟರ್ಸ್ ಮಾಡ್ಕೊಂಡಿರಬೇಕು ಇನ್ ಅಗ್ರಿಕಲ್ಚರ್ ಕೆಮಿಸ್ಟ್ರಿಯಲ್ಲಿ ಮಾಸ್ಟರ್ ಡಿಗ್ರಿ ಆಗಿರೋರು ಇರ್ತಾರಲ್ಲ, ಅವರು ಹಾಕ್ಬೋದು ನೋಡ್ರಿ. ನಿಮಗೆ ತುಂಬ ಅವಕಾಶ, ಯಾಕಂದ್ರೆ ನಿಮ್ಗೆ ಕಾಂಪಿಟೇಷನ್ ಇರಲ್ಲ, ತುಂಬ ಜನ ಕಡಿಮೆ ಇರ್ತಾರೆ ಇದನ್ನು ಮಾಡ್ಕೊಂಡಿರೋರು. ಏನನ್ನ ಮಾಸ್ಟರ್ ಡಿಗ್ರಿಯನ್ನು ಮಾಡ್ಕೊಂಡಿರೋರು ತುಂಬ ಜನ ಕಡಿಮೆ ಇರ್ತಾರೆ ಅಲ್ವಾ. ಎಷ್ಟು ಜನ ಕಡಿಮೆ ಇರ್ತಾರೆ, ಅದರಲ್ಲೂ ಅಗ್ರಿಕಲ್ಚರ್ ಕೆಮಿಸ್ಟ್ರಿಯಲ್ಲೇ ಮಾಡ್ಕೊಂಡಿರೋ ಕಡಿಮೆ ಇರ್ತಾರೆ. ಅವಾಗ ನೀವು ಅದಕ್ಕೆ ಅಪ್ಲಿಕೇಶನ್ ಹಾಕಿದಾಗ ತುಂಬ ಕಡಿಮೆ ನಿಮಗೆ ಏನಾಗುತ್ತೆ, ಕಾಂಪಿಟೇಷನ್ ಬೀಳುತ್ತೆ. ಓಕೆನಾ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಪೋಸ್ಟ್ ಅಕೌಂಟೆಂಟ್ ನೋಡುವ. ಇದು ಈಸ್ಟರ್ನ್ ರೀಜನ್ ಆಯ್ತು. ಇದಕ್ಕೂ ಹಾಕ್ಬೋದು ನೀವು, ಪರವಾಗಿಲ್ಲ, ಯಾವ ರೀಜನಿಗೆ ಬೇಕಾದ್ರೂ ಹಾಕ್ಬೋದು. ಬಟ್ ನಿಮ್ಮ ರೀಜನಲ್ಲಿ ನೀವು ಹಾಕೊಂಡ್ರೆ ನಿಮ್ಗೆ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಅವ್ರ ರೀಜನಲ್ಲಿ ಅವ್ರು ಕಾಂಪಿಟೇಷನ್ ಕೊಡ್ತಾ ಇರ್ತಾರೆ ಆಲ್ರೆಡಿ. ಓಕೆನಾ. ಈಗ ನೆಕ್ಸ್ಟು ಎಲ್ರಿಗೂ ಬರುವಂಥ ಪೋಸ್ಟ್ ಯಾವುದಿದೆ ನೋಡಿ ಹೇಳ್ತೀನಿ ತಡೀರಿ. ನೀವು ಸರ್ಚ್ ಮಾಡಿ, ನೀವು ಪೋಸ್ಟ್ ಕೋಡ್ ಹಾಕಿ ಯಾವ್ದು ನಿಮಗೆ ಬರುತ್ತೆ ಅಂತ ಸರ್ಚ್ ಮಾಡಿ. ಓಕೆನಾ. ನನಗೆ ಈಗಲೇ ತಕ್ಷಣಕ್ಕೆ ಸಿಗದೇ ಇರ್ಬೋದು, ಬಟ್ 1-2 ಪೋಸ್ಟು BA ಮಾಡಿದವ್ರಿಗೆ ಎಲ್ರಿಗೂ 1-2 ಪೋಸ್ಟ್ ಇರುತ್ತೆ. 1-2-3 ಪೋಸ್ಟ್ BA ಮಾಡಿದವ್ರಿಗೂ ಇರುತ್ತೆ. ಎಕ್ಸಾಂಪಲ್ ನಾನು ತೋರಿಸ್ಬೇಕಂತಂದರೆ ಅದು ಸಿಗ್ತಾ ಇಲ್ಲ ಈಗಲೇ. ಮೇ ಬಿ ಕಾಪಿ ಹೋಲ್ಡರ್ ಅಂತ ಇದೆಯಲ್ಲ, ಇಲ್ಲ ಇದು ಲಾಗಿ ಮಾಡಿದವ್ರಿಗೆ ಆಗಿರ್ಬೇಕಾಗತ್ತೆ. ಮೇ ಬಿ ಇದು ಎಷ್ಟು ಸೆಕೆಂಡರಿ ಲೆವೆಲ್ ಆಗಿರೋದ್ರಿಂದ ಯಾರಿಗೆ ಬೇಕಾದ್ರೂ ಬರುತ್ತೆ ಅನ್ಸುತ್ತೆ. ಒಂದ್ಸರಿ ಚೆಕ್ ಮಾಡುವ. 13226 ಅಲ್ವಾ? 13226 132 132 132 132 132 13226. ಓಕೆ, 13226. 12th ಪಾಸ್ ರೆಕಗ್ನೈಸ್ಡ್ ಬೋರ್ಡ್ ಯೂನಿವರ್ಸಿಟಿ, 1 year ಎಕ್ಸ್ಪೀರಿಯನ್ಸ್ ವಿತ್ ಇಂಗ್ಲೀಷ್ ಆ್ಯಂಡ್ ಹಿಂದಿ, ಕಾಪಿ ಹೋಲ್ಡಿಂಗ್, ಪ್ರೂಫ್ ರೀಡಿಂಗ್, ಪ್ರಿಂಟ್ ಆ್ಯಂಡ್ ಹಿಂದಿ ಸಬ್ಜೆಕ್ಟ್, ಮೀಡಿಯಮ್ ಎಜುಕೇಷನ್. ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಇದನ್ನು ಕೇಳಿದ್ದಾರೆ ಇವರು, ಏನೋ ಪ್ರೆಸ್ಸಲ್ಲೆಲ್ಲ ವರ್ಕ್ ಮಾಡಿರ್ಬೇಕಂತ ಕೇಳಿದ್ದಾರೆ. ಇದು ಬರಲ್ಲ ಬಿಡ್ರಿ. ಅಂದರೆ ಇದು ಇನ್ನೊಂದು ಇದೆಯಲ್ಲ SLC ಲೆವೆಲಿಂದ ಇದೆಯಲ್ಲ, ಅದು ಬರುತ್ತೆ. ಹಾಗೆ ಪ್ರೂಫ್ ರೀಡರು. ಓಕೆ, ಪ್ರೂಫ್ ರೀಡರು, ಫೀಲ್ಡ್ ಅಸಿಸ್ಟೆಂಟು, ಲ್ಯಾಬೊರೇಟರಿ ಅಸಿಸ್ಟೆಂಟು, ಸ್ಟೀನೋಗ್ರಾಫರು, ಲ್ಯಾಬೊರೇಟರಿ ಅಟೆಂಡೆಂಟ್ ಇದೆ ನೋಡ್ರಿ. ಇದಕ್ಕೆಲ್ಲ 13 ಪೋಸ್ಟ್ ಇದಾವೆ. ಇದನ್ನು ನೋಡೋಣ ತಡ್ರಿ. 11926 ನಾನು ಆಗಲೇ ಒಂದು ಹೇಳಿದೆ, ಜಸ್ಟ್ SSLC ಮಾಡಿದರೆ ಸಾಕು ಅಂತಲ್ವಾ. ಆ ಥರದ ಪೋಸ್ಟ್ಗಳು ತುಂಬ ಇದ್ದಾವೆ. 11926 11926 ಇಲ್ಲಿ ನೋಡ್ರಿ. ಇದಕ್ಕೆ ಏನು ಕೇಳಿದ್ದಾರೆ, ಮೆಟ್ರಿಕ್ಯುಲೇಷನ್ ಫ್ರಮ್ 2 years ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್ ಲ್ಯಾಬೊರೇಟರಿಲೆಲ್ಲ 2 years ವರ್ಕಿಂಗ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇರಬೇಕು. ವಿತ್ ಕೆಮಿಕಲ್ ಲ್ಯಾಬೊರೇಟರಿ ವರ್ಕಿಂಗ್ ಕಂಡೀಷನ್, ಅನಾಲಿಟಿಕಲ್ ಇನ್ಸ್ಟ್ರೂಮೆಂಟ್ಸ್, ಗ್ಲಾಸ್ ವೇರ್ಸ್ ಇಂಥವೆಲ್ಲ ಯೂಸ್ ಮಾಡಿ ಲ್ಯಾಬೊರೇಟರಿಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇರಬೇಕಂತ ಕೇಳಿದ್ದಾರೆ ಇದಕ್ಕೆ. ಓಕೆನಾ. ಯಾವುದೋ ಒಂದು ಪೋಸ್ಟ್ ಸಿಕ್ತು, ಬರೀ SLC ಮಾಡಿದರೆ ಸಾಕಂತೆ. ಆದರೆ ಇನ್ನೊಂದಿಷ್ಟು ಪೋಸ್ಟ್ ಇದ್ದಾವೆ. ನಾನು ಆಗಲೇ ಚೆಕ್ ಮಾಡಿದೆ, ಈಗ ನಂಗೆ ತಕ್ಷಣಕ್ಕೆ ಸಿಗ್ತಾ ಇಲ್ಲ. ಒಂದೇ ನಿಮಿಷ. ಅಂದರೆ BA ಮಾಡಿದವ್ರಿಗೂ ಇದ್ದಾವೆ 2-3. ಇದೇನಿದೆ ನೋಡೋಣ, ಸೀನಿಯರ್ ಆರ್ಟಿಸ್ಟ್ 10726 ನೋಡ್ಕೊಳ್ರಿ. 10726 10726 ಓಕೆ, ಸೀನಿಯರ್ ಆರ್ಟಿಸ್ಟ್ ಅಂತ. ಇದನ್ನೇ ಬ್ಯಾಚುಲರ್ ಡಿಗ್ರಿನ ಆರ್ಟ್ಸ್ ಆ್ಯಂಡ್ ಅಪ್ಲೈಡ್ ಆರ್ಟ್ಸ್ ಅಥವಾ ಕಾಮರ್ಸ್, ಆರ್ಟ್ಸ್ ಇನ್ ಅಪ್ಲೈಡ್ ಆರ್ ಕಾಮರ್ಸ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ನೋಡಿ, ಇದಕ್ಕೆ ಆರ್ಟ್ಸ್ ಮಾಡಿದರೆ ಸಾಕು, ನೀವು ಬ್ಯಾಚುಲರ್ ಡಿಗ್ರಿ ಮಾಡಿದರೆ ಸಾಕು ಹೌದಾ. ಆರ್ಟ್ಸ್ ಇನ್ ಅಪ್ಲೈಡ್, ಓಕೆನಾ, ಅಥವಾ ಕಾಮರ್ಸ್ ಮಾಡಿರಬೇಕು, ಕಮರ್ಷಿಯಲ್ ಆರ್ಟ್ಸನ್ನು ಮಾಡಿರಬೇಕು. ಅಂದರೆ ಕಮರ್ಷಿಯಲ್ ಆರ್ಟ್ಸ್ ಅಂತಂದರೆ ಏನೋ ಏನೋ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ಕಮರ್ಷಿಯಲ್ ಫೀಲ್ಡಲ್ಲಿ ಆರ್ಟ್ಸ್ ಇರುತ್ತಲ್ಲ, ಅದನ್ನು ಮಾಡಿರಬೇಕು ಯಾವುದೇ ಯೂನಿವರ್ಸಿಟಿಯಲ್ಲಿ, ಅಥವಾ ಬ್ಯಾಚುಲರ್ಸ್ ಡಿಗ್ರಿ ಮಾಡಿರಬೇಕು ಫೈನ್ ಆರ್ಟ್ಸಲ್ಲಿ. ಓಕೆನಾ. ಬೇರೆ ನೋಡೋದಾದರೆ ಹಾಗೆ ಸೀನಿಯರ್ ಆರ್ಟಿಸ್ಟು, ಅಸಿಸ್ಟೆಂಟ್ ಟೆಕ್ನಿಕಲ್, ಮಾರ್ಕೆಟಿಂಗ್ ಅಸಿಸ್ಟೆಂಟು,
ಸೀನಿಯರ್ ಟೆಕ್ನಿಕಲ್ಲು, ಹಾಗೆ ಅಕೌಂಟೆಂಟು, ನ್ಯಾಚುರಲ್ ಸೆಂಟರ್ ಆಫ್ ಆರ್ಗ್ಯಾನಿಕ್ ನ್ಯಾಚುರಲ್ ಇವಕ್ಕೂ ಕೂಡ ಸೈನ್ಸಿಂದ ಯಾವುದೋ ಮಾಡಿರಬೇಕಾಗತ್ತೆ. ಸೀನಿಯರ್ ಇವೆಲ್ಲ ಇದಾಯಿತು. ಇನ್ನೊಂದು ಎಷ್ಟು ಯಾವುದೋ ಪೋಸ್ಟ್ ಇತ್ತು, ನಂಗೆ ಅರ್ಜೆಂಟಾಗಿ ಸಿಗ್ತಾ ಇಲ್ಲ. ಓಕೆ ಇರಲಿ. ಈಗ ನಾನು ಸೀದಾ ಇದಕ್ಕೆ ಬರ್ತೇನೆ. ಏನು ಅರ್ಥ ಆಯ್ತಲ್ವಾ ಇದು ನಿಮಗೆ? ಇದಿಷ್ಟು ಪೋಸ್ಟ್ ಹಾಕಿರೋದು. ಸೊ ನೀವು ಈಸಿಯಾಗಿ ಇದನ್ನ ಅಪ್ಲಿಕೇಶನ್ ಹಾಕೊಂಡ್ರೆ, ನೀವು ತುಂಬ ಜನ ಇರ್ತಾರೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಇರೋರು, ನರ್ಸಿಂಗ್ ಮಾಡ್ಕೊಂಡಿರೋರು ನೋಡ್ರಿ. ಫಾರ್ಮಾಟಿಸ್ಟ್ ಅಂತ ಇದೆ, ನರ್ಸಿಂಗ್ ಆಫೀಸರ್ ಅಂತೆಲ್ಲ ಒಂದೊಂದಿಷ್ಟು ಪೋಸ್ಟ್ ಇದಾವೆ. ನರ್ಸಿಂಗ್ ಆರ್ಡರ್ಲಿ ಅಂತೆಲ್ಲ ಪೋಸ್ಟ್ ಇದಾವೆ. ನನಗೆ ಇಲ್ಲಿ ನೋಡ್ರಿ, ನರ್ಸಿಂಗ್ ಆರ್ಡರ್ಲಿ ಅಂತ ಪೋಸ್ಟ್ ಇದಾವೆ. ಅವನ್ನೆಲ್ಲ ನೀವು ಹಾಕ್ಬೋದು. ನಾನು ಅಷ್ಟನ್ನು ಚೆಕ್ ಮಾಡಿಲ್ಲ. ನೀವು ಚೆಕ್ ಮಾಡ್ಕೊಳ್ಳಿ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನೇನು ಬೇಕಾಗಿದೆ ಅದಕ್ಕೆ. ಅದು ಮೀಟ್ ಆಗುತ್ತೆ ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕಿ. ಅವಾಗ ನಿಮಗೆ ಕಾಂಪಿಟೇಷನ್ ತುಂಬ ಕಡಿಮೆ ಇರುತ್ತೆ. ನೋಡ್ರಿ, ಚಾನ್ಸನ್ನು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಎಕ್ಸಾಮ್ ನಡೆಯೋದು ಏನು ಜೂನ್ ಜುಲೈಗೆ ನಡೆಯುತ್ತೆ. ಸಿಲೆಬಸ್ಸಿಗೆ ಹೋಲಿಸ್ಕೊಂಡ್ರೆ ಸಿಲೆಬಸ್ಸು ಸೇಮ್ SSC GD CGL ಎಲ್ಲ ಸಿಲೆಬಸ್ ಇದೆಯಲ್ಲ, ಇಂಗ್ಲೀಷು ರೀಸ್ನಿಂಗು ಮ್ಯಾಥ್ಸು ಮತ್ತು ಇಂಗ್ಲೀಷು ರೀಸ್ನಿಂಗು ಮ್ಯಾಥ್ಸು ಮತ್ತು GK ಅದೇ ಸಿಲೆಬಸ್ಸು. ನಾನು ನಿಮಗೆ ಇಂಗ್ಲೀಷನ್ನು ನಾನು ಮತ್ತು ರೀಸ್ನಿಂಗು ಮ್ಯಾಥ್ಸನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ. ಇಂಗ್ಲೀಷ್ ಮತ್ತು GK ರೀಸ್ನಿಂಗ್ ಅಂತೂ ಇಲ್ಲೇ ನೀವು ಪ್ರಾಕ್ಟೀಸ್ ಮಾಡ್ಬಿಡ್ಬೋದು. ನಾನು ಪೂರ್ತಿ ನಿಮಗೆ ಕಂಪ್ಲೀಟ್ ಮಾಡಿಕೊಡ್ತೇನೆ. ಹಾಗೆ ಮ್ಯಾಥ್ಸನ್ನು ಕೂಡ ನಿಧಾನಕ್ಕೆ ಕಂಪ್ಲೀಟ್ ಮಾಡ್ತೇನೆ. ಹಾಗೆ ನಿಮಗೆ ಮತ್ತೆ ನೀವು ಇಲ್ಲಿ ಕನ್ನಡದಲ್ಲಿ ತುಂಬ ಜನ ಎಲ್ಲ ಹೇಳ್ಕೊಡ್ತಾ ಇರ್ತಾರಲ್ಲ, ಹಾಗೆ ಈಗ ನಾವು ಸೆಲೆಕ್ಷನ್ ಪೋಸ್ಟಿಂಗ್ ಮಾಡ್ತೀವಿ, GD ಮಾಡ್ತೀವಿ ಅಂತ ಅವ್ರ ಹತ್ರ ನಿಜವಾಗ್ಲೂ ಕಲಿಯಕ್ಕೆ ಹೋಗ್ಬೇಡಿ. ಅದು ಸೆಂಟ್ರಲ್ ಗೌರ್ಮೆಂಟಿಗೆ ಸಾಕಾಗೋದೇ ಇಲ್ಲ. ಯಾಕಂದರೆ ಇದು ಸ್ವಲ್ಪ ಹೈ ಲೆವೆಲ್ ಇರುತ್ತೆ. ನಾನು ಏನು ಹಿಂದಿಲಿ ಮಾಡ್ತಾರಲ್ಲ, ಹಿಂದಿ ಅಥವಾ ಸೆಂಟ್ರಲಲ್ಲೇ ಮಾಡ್ತಾರಲ್ಲ ಬೇರೆ ಬೇರೆಯವರು, ಅವ್ರದ್ದೆಲ್ಲ ಸೋರ್ಸ್ ತೊಗೊಬಂದು ನಿಮಗೆ ನಾನು ಕ್ಲಾಸಸ್ ಮಾಡೋದು. ಸೊ ಏನಾಗುತ್ತೆ ಅಂತಂದರೆ, ನಾನು ಅಕ್ಯುರೇಟ್ ನಿಮಗೆ ಕಂಟೆಂಟನ್ನೇ ಮಾಡ್ತೀನಿ. ಏನಕ್ಕಂತಂದರೆ ಸೆಂಟ್ರಲ್ ಗೌರ್ಮೆಂಟ್ನೇ ಫೋಕಸ್ ಮಾಡಿ. ಅವರು ಸ್ಟೇಟ್ ಗೌರ್ಮೆಂಟಿಗೆ ಬಿಸ್ನೆಸ್ ಆಗಬೇಕು, ಇಲ್ಲಿ ಬಿಸ್ನೆಸ್ ಆಗಬೇಕು ಅಂತ ಎಲ್ಲದೂ ಸೇರ್ಸ್ ಮಾಡ್ತಾರೆ. ಇದಕ್ಕೂ ನಾವು ಮಾಡ್ತೀವಿ GDಗೆಲ್ಲ ಅಂತ. ಸೊ ಅದು ನಿಜವಾಗ್ಲೂ ಸಾಕಾಗಲ್ಲ. ಸೆಂಟ್ರಲ್ ಗೌರ್ಮೆಂಟಿಗೆ ಹೋದವರು ದಯವಿಟ್ಟು ಇಲ್ಲಿ ಯಾರು ನಿಮಗೆ ಕನ್ನಡದಲ್ಲಿ ನಾನು ಮಾಡ್ತೇನೆ ಅಂತ ಹೇಳ್ತಾ ಇರ್ತಾರೋ, ದಯವಿಟ್ಟು ಅದಕ್ಕೆ ಇದು ಜಾಲಕ್ಕೆ ಬೀಳಕ್ಕೆ ಹೋಗ್ಬೇಡಿ. ಓಕೆನಾ? ನೀವು ಆರಾಮ್ಸೆ ಆಗಿ ಸೆಂಟ್ರಲ್ ಗೌರ್ಮೆಂಟಿಗೆ ಅಂತಲೇ ಸೋರ್ಸಸ್ ಇರುತ್ತೆ, ಅದನ್ನೇ ಸ್ಟಡಿ ಮಾಡಿ. ಇಲ್ಲ ಅಂತಂದರೆ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಓಕೆನಾ? ಇಷ್ಟು ಮಾಹಿತಿ ಬಂದುಬಿಟ್ಟು ಎಲ್ಲರೂ ಅಪ್ಲಿಕೇಶನ್ ಹಾಕಿ. ಲಾಸ್ಟ್ ಡೇಟ್ ಬಂದುಬಿಟ್ಟು ನೆಕ್ಸ್ಟ್ ತಿಂಗಳು 5. ಓಕೆನಾ? ಥ್ಯಾಂಕ್ ಯು. ಹಾಗೆ ಈಗ ಇನ್ನೊಂದು CGL ನೋಟಿಫಿಕೇಶನ್ ನೆಕ್ಸ್ಟ್ ಬರ್ಬೋದು. ಹಾಗೆ RRB NTPC ಯಾರ್ಯಾರು ಹಾಕಿದ್ದೀರಾ, NTPCದು ಅಂಡರ್ ಗ್ರಾಜ್ಯುಯೇಟ್ ಲೆವೆಲ್ ಗೊತ್ತಲ್ಲ? ಅಂಡರ್ ಗ್ರಾಜ್ಯುಯೇಟ್ ಲೆವೆಲಿಂದು ಏನೋ ಬಿಟ್ಟಿದ್ದಾರೆ, ಇದು ಡೇಟ್ ಬಿಟ್ಟಿದ್ದಾರೆ, ಎಕ್ಸಾಮ್ ಡೇಟ್ನ ಬಿಟ್ಟಿದ್ದಾರೆ. ಹೋಗಿ ಚೆಕ್ ಮಾಡಿ. ಓಕೆನಾ? ಯಾವತ್ತು ಮೇ ಬಿ May 7 ಬಿಟ್ಟಿದ್ದಾರೆ. ಓಕೆನಾ? May 7 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತ ಬಿಟ್ಟಿದ್ದಾರೆ. ಓಕೆ, May 7 ನೆನ್ಪಿಟ್ಕೊಳ್ರಿ. ಎಲ್ಲರೂ ಅಪ್ಲಿಕೇಶನ್ ಹಾಕಿ. ಥ್ಯಾಂಕ್ ಯು. ಓಕೆ.